ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಡಿಸ್ಕಸ್ ಮಾಡೋಣ ಸೆಷನ್ಸ್ ನ್ಯಾಯಾಲಯದ ಮುಂದೆ ಅಧಿವಿಚಾರಣೆ, ಟ್ರಯಲ್ ಬಿಫೋರ್ ಎ ಕೋರ್ಟ್ ಸೆಷನ್ಸ್ ಪ್ರಕರಣದ ವಿಚಾರಣೆಯಲ್ಲಿ ಅನುಸರಿಸಬೇಕಾದ ವಿಧಾನಗಳನ್ನು ಹೇಳಿರಿ. ಸತ್ರ ವಿಚಾರಣೆಯಲ್ಲಿ ಅನುಸರಿಸಬೇಕಾದ ಪ್ರಕ್ರಿಯೆ ಏನು? ಉತ್ತರ: ಸೆಷನ್ಸ್ ನ್ಯಾಯಾಲಯದ ಮುಂದೆ ನಡೆಯಬೇಕಾದ ಅಧಿವಿಚಾರಣೆಯ ಬಗ್ಗೆ ದಂಡ ಪ್ರಕ್ರಿಯಾ ಸಂಹಿತೆಯ ಕಲಮುಗಳಾದ 225ರಿಂದ 237 ಇವುಗಳಲ್ಲಿ ವಿವರಿಸಲಾಗಿದೆ. ಅವುಗಳ ಪ್ರಕಾರ ಕಲಂ 225 ಪ್ರಕಾರ ಆರೋಪ ವಿಚಾರಣೆಯನ್ನು ಸರ್ಕಾರಿ ಪ್ರಾಸಿಕ್ಯೂಟರ್ ನಡೆಸಬೇಕಾಗತ್ತೆ. ಟ್ರಯಲ್ ಟು ಬಿ ಕಂಡಕ್ಟೆಡ್ ಬೈ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಂದರೆ ಸೆಕ್ಷನ್ 225 ಪ್ರಕಾರ ಆರೋಪ ವಿಚಾರಣೆಗಳನ್ನು ಸರ್ಕಾರಿ ಪ್ರಾಸಿಕ್ಯೂಟರ್ ನಡೆಸಬೇಕು. ಟ್ರಯಲ್ ಟು ಬಿ ಕಂಡಕ್ಟೆಡ್ ಬೈ ಪಬ್ಲಿಕ್ ಪ್ರಾಸಿಕ್ಯೂಟರ್. ಈ ಕಲಮಿನ ಪ್ರಕಾರ ಸೆಷನ್ಸ್ ನ್ಯಾಯಾಲಯದ ಮುಂದೆ ನಡೆಯಬೇಕಾದ ವಿಚಾರಣೆಯನ್ನು ಸಾರ್ವಜನಿಕ ಅಥವಾ ಸರ್ಕಾರಿ ಅಭಿಯೋಜಕರೇ ನಡೆಸಬೇಕೆಂದು ಹೇಳುತ್ತದೆ. ಕಲಂ 225 ಪ್ರಕಾರ ಆರೋಪ ವಿಚಾರಣೆಯನ್ನು ಸರ್ಕಾರಿ ಪ್ರಾಸಿಕ್ಯೂಟರ್ ನಡೆಸಬೇಕು. ನೆಕ್ಸ್ಟು ಕಲಂ 226 ಪ್ರಕಾರ ಅಭಿಯೋಜನೆಗಾಗಿ ಪ್ರಕರಣವನ್ನು ಮಂಡಿಸುವುದು. ಓಪನಿಂಗ್ ಕೇಸ್ ಫಾರ್ ಪ್ರಾಸಿಕ್ಯೂಷನ್. ಕಲಂ 209 ಪ್ರಕಾರ ಒಪ್ಪಿಸಲಾದ ಪ್ರಕರಣದಲ್ಲಿ ಆಪಾದಿತನು ನ್ಯಾಯಾಲಯದ ಮುಂದೆ ಹಾಜರಾದಾಗ ಅಥವಾ ಹಾಜರುಪಡಿಸಿದಾಗ ಅಭಿಯೋಜಕನು ಆಪಾದಿತನ ವಿರುದ್ಧ ಮಾಡಲಾದ ಆರೋಪವನ್ನು ವಿವರಿಸಿ ಅಂಥ ಆರೋಪವನ್ನು ಯಾವ ಸಾಕ್ಷ್ಯದ ಮೂಲಕ ಸಾಬೀತುಪಡಿಸಬಹುದು ಎಂಬುದನ್ನು ಹೇಳಿ ತನ್ನ ಪ್ರಕರಣವನ್ನು ಮಂಡಿಸಬೇಕಾಗುತ್ತೆ. ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಇದು ಪ್ರಕರಣದ ಪ್ರಾರಂಭ ಮಾತ್ರ. ಇಂಥ ಸಂದರ್ಭದಲ್ಲಿ ಆಪಾದಿತನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದು ಪ್ರಾರಂಭಿಕ ಮಾತ್ರ. ಅಂದರೆ ಕಲಂ 226 ಪ್ರಕಾರ ಅಭಿಯೋಜನೆಗಾಗಿ ಪ್ರಕರಣವನ್ನು ಮಂಡಿಸುವುದು. ನೆಕ್ಸ್ಟು ಕಲಂ 227 ಬಿಡುಗಡೆ, ಡಿಸ್ಚಾರ್ಜ್ ಅಂತ ಕರೀತಾರೆ. ಕಲಂ 227 ಬಿಡುಗಡೆ. ನ್ಯಾಯಾಧೀಶರು ಆಯಾ ಪ್ರಕರಣದಲ್ಲಿ ಹಾಜರುಪಡಿಸಲಾದ ದಾಖಲೆಗಳನ್ನು ಮತ್ತು ದಸ್ತಾವೇಜುಗಳನ್ನು ಪರ್ಯಾಲೋಚಿಸಿದ ನಂತರ ಅಭಿಯೋಜಕನ ವಾದವನ್ನು ಮತ್ತು ಆಪಾದಿತನ ಹೇಳಿಕೆಯನ್ನು ಕೇಳಿದ ನಂತರ ಈ ಪ್ರಕರಣವನ್ನು ಮುಂದುವರಿಸಲು ಸಾಕಷ್ಟು ಕಾರಣಗಳಿಲ್ಲ ಎಂದು ಅಭಿಪ್ರಾಯಪಟ್ಟರೆ ಅವರು ಆಪಾದಿತನನ್ನು ಬಿಡುಗಡೆ ಮಾಡತಕ್ಕದ್ದು ಮತ್ತು ಹಾಗೆ ಮಾಡಬೇಕಾದರೆ ಅದಕ್ಕೆ ಕಾರಣಗಳನ್ನು ಕೊಡತಕ್ಕದ್ದು. ಸಾಕಷ್ಟು ಕಾರಣಗಳು ಯಾವುವು ಎನ್ನುವುದು ಆಯಾ ಪ್ರಕರಣದ ಮೇಲೆ ಅವಲಂಬಿಸಲಾಗಿರುತ್ತೆ ಸ್ನೇಹಿತರೆ. ಇದು ಬಿಡುಗಡೆ ಅಂತ ಹೇಳಲಾಗುತ್ತೆ. ಬಿಡುಗಡೆ 227 ಸೆಕ್ಷನ್ ಬಿಡುಗಡೆ. ನೆಕ್ಸ್ಟು ಕಲಂ 228 ಸೆಕ್ಷನ್ 228 ಪ್ರಕಾರ ಆರೋಪದ ರಚನೆ, ಫಾರ್ಮಿಂಗ್ ಆಫ್ ಚಾರ್ಜಸ್. 228 ಸೆಕ್ಷನ್ ಆರೋಪದ ರಚನೆ. ಹೀಗೆ ಮೇಲೆ ಹೇಳಿದ ಪರ್ಯಾಲೋಚನೆ ಮತ್ತು ವಿಚಾರಣೆ ನಂತರ ಆಪಾದಿತನನ್ನು ಬಿಡುಗಡೆ ಮಾಡದಿದ್ದರೆ ಈ ಕಲಮಿನ ಪ್ರಕಾರ ಪ್ರಕರಣವನ್ನು ಮುಂದುವರಿಸಬೇಕು. ಅಂದರೆ ಆರೋಪಿಯ ವಿರುದ್ಧ ಆರೋಪವನ್ನು ಮಂಡಿಸಬೇಕು ಮತ್ತು ಇಂಥ ಆರೋಪವನ್ನು ಸೆಷನ್ಸ್ ನ್ಯಾಯಾಲಯ ಮಾತ್ರ ವಿಚಾರಣೆ ಮಾಡಬೇಕಾಗಿಲ್ಲ ಎಂದು ನ್ಯಾಯಾಧೀಶರು ಅಭಿಪ್ರಾಯಪಟ್ಟರೆ ಅಂಥ ಪ್ರಕರಣವನ್ನು ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗೆ ವರ್ಗಾಯಿಸ್ಬೋದು. ನಂತರ ಈ ದಂಡಾಧಿಕಾರಿಯು ವಾರೆಂಟ್ ಪ್ರಕರಣವನ್ನು ಯಾವ ಥರ ನಡೆಸ್ತಾರೋ ಅದೇ ರೀತಿ ಈ ಆರೋಪವನ್ನು ವಿಚಾರಣೆ ಮಾಡಬೇಕಾಗುತ್ತದೆ. ಆದರೆ ಅಂಥ ಪ್ರಕರಣವನ್ನು ಸೆಷನ್ಸ್ ನ್ಯಾಯಾಲಯ ಮಾತ್ರ ವಿಚಾರಣೆ ಮಾಡಬೇಕೆಂದು ನ್ಯಾಯಾಧೀಶರು ಅಭಿಪ್ರಾಯಪಟ್ಟರೆ ಅವರು ಆರೋಪವನ್ನು ಲಿಖಿತ ರೂಪದಲ್ಲಿ ರಚಿಸತಕ್ಕದ್ದು. ನಂತರ ಹಾಗೆ ರಚಿಸಿದ ಆರೋಪವನ್ನು ಆರೋಪಿಗೆ ಓದಿ ಹೇಳಿ ಅದನ್ನು ಒಪ್ಪುತ್ತಾನೆ ಅಥವಾ ವಿಚಾರಣೆ ನಡೆಸಲು ಹೇಳುತ್ತಾನೆಯೇ ಎಂಬುದನ್ನು ಕೇಳಬೇಕು. ಒಂದು ವೇಳೆ ನ್ಯಾಯಾಧೀಶರು ಈ ಆರೋಪವನ್ನು ಆರೋಪಿಗೆ ಓದಿ ಹೇಳುವುದು ಮುಂತಾದವುಗಳನ್ನು ಮಾಡದಿದ್ದರೆ ಅಂಥ ವಿಚಾರಣೆಯು ಅಕ್ರಮವಾಗಿರುತ್ತದೆ ಅಂತ ಹೇಳಲಾಗುತ್ತೆ. ಅಂದರೆ ಕಲಂ 228 ಪ್ರಕಾರ ಆರೋಪದ ರಚನೆ, ಫಾರ್ಮಿಂಗ್ ಆಫ್ ಚಾರ್ಜಸ್. ನೆಕ್ಸ್ಟು ಕಲಂ 229 ತಪ್ಪೊಪ್ಪಿಕೊಂಡ ಮೇಲೆ ಅಪರಾಧ ನಿರ್ಣಯ. ಅಂದರೆ ಕಲಂ 229 ಪ್ರಕಾರ ತಪ್ಪನ್ನು ಒಪ್ಪಿಕೊಂಡ ಮೇಲೆ ಅಪರಾಧ ನಿರ್ಣಯ, ಕನ್ವಿಕ್ಷನ್ ಆಫ್ ಪ್ಲೀ ಆಫ್ ಗಿಲ್ಟಿ. ಒಂದು ವೇಳೆ ಆರೋಪಿತನು ತಪ್ಪನ್ನು ಒಪ್ಪಿಕೊಂಡ್ರೆ ಅದನ್ನು ನ್ಯಾಯಾಧೀಶರು ದಾಖಲಿಸಿಕೊಂಡು ತನ್ನ ವಿವೇಚನೆಯ ಅನುಸಾರವಾಗಿ ಆರೋಪಿಯನ್ನು ಅಪರಾಧಿ ಎಂದು ನಿರ್ಣಯಿಸಬೇಕಾಗುತ್ತದೆ. 229 ಪ್ರಕಾರ ಕಲಂ 229 ಪ್ರಕಾರ ತಪ್ಪೊಪ್ಪಿಕೊಂಡ ಮೇಲೆ ಅಪರಾಧ ನಿರ್ಣಯ. ಕಲಂ 230 ಪ್ರಕಾರ ನೆಕ್ಸ್ಟು ಕಲಂ 230 ಪ್ರಕಾರ ಅಭಿಯೋಜನೆಯ ಸಾಕ್ಷಿಗಾಗಿ ದಿನಾಂಕ, ಡೇಟ್ ಆಫ್ ಪ್ರಾಸಿಕ್ಯೂಷನ್ ಎವಿಡೆನ್ಸ್. ಆರೋಪಿಯು ವಾದಿಸದಿದ್ದರೆ ಅಥವಾ ವಾದಿಸಲು ನಿರಾಕರಿಸಿದರೆ ಅಥವಾ ಆರೋಪ ವಿಚಾರಣೆಯಾಗಬೇಕೆಂದು ಹೇಳಿದರೆ ಅಂಥವ ಕಲಂ 229 ಪ್ರಕಾರ ಅವನು ಅಪರಾಧಿ ಎಂದು ನಿರ್ಣಯವಾಗದಿದ್ದರೆ ನ್ಯಾಯಾಧೀಶರು ಸಾಕ್ಷಿ ವಿಚಾರಣೆಗಾಗಿ ಒಂದು ದಿನವನ್ನು ನಿಗದಿಪಡಿಸತಕ್ಕದ್ದು ಮತ್ತು ಅಭಿಯೋಜನೆಯ ವಿನಂತಿಯ ಮೇರೆಗೆ ಯಾವುದೇ ಸಾಕ್ಷಿಯನ್ನು ಹಾಜರುಪಡಿಸುವಂತೆ ಒತ್ತಾಯಿಸುವುದು ಅಥವಾ ಯಾವುದೇ ದಸ್ತಾವೇಜುಗಳನ್ನು ಅಥವಾ ಯಾವುದೇ ಸಂಬಂಧಪಟ್ಟ ವಸ್ತುಗಳನ್ನು ಹಾಜರುಪಡಿಸುವಂತೆ ನ್ಯಾಯಾಧೀಶರು ಆದೇಶ ಹೊರಡಿಸಬಹುದು. ನೆಕ್ಸ್ಟ್ ಕಲಂ 231 ಅಭಿಯೋಜನೆಯ ಪರ ಸಾಕ್ಷಿ, ಎವಿಡೆನ್ಸ್ ಫಾರ್ ಪ್ರಾಸಿಕ್ಯೂಷನ್.
ಹಾಗೆ ನಿಗದಿ ಮಾಡಲಾದ ದಿನಾಂಕದಂದು ಅಭಿಯೋಜನೆಯ ಪರವಾಗಿ ಹಾಜರುಪಡಿಸಬಹುದಾದ ಎಲ್ಲ ಸಾಕ್ಷಿಗಳನ್ನು ತೆಗೆದುಕೊಳ್ಳಲು ನ್ಯಾಯಾಧೀಶರು ಮುಂದುವರಿಯತಕ್ಕದ್ದು ಮತ್ತು ತನ್ನ ವಿವೇಚನೆಯ ಅನುಸಾರ ಯಾವುದೇ ಇತರ ಸಾಕ್ಷಿಯನ್ನು ವಿಚಾರಣೆ ಮಾಡುವವರೆಗೆ ಯಾವುದೇ ಸಾಕ್ಷಿಯ ಪಾಟಿ ಸವಾಲನ್ನು ಮುಂದೂಡಲು ಸಮ್ಮತಿಸಬಹುದು ಅಥವಾ ಹೆಚ್ಚಿನ ಪಾಟಿ ಸವಾಲಿಗಾಗಿ ಯಾವುದೇ ಸಾಕ್ಷಿಯನ್ನು ಪುನಃ ಕರೆಸಬಹುದು. ಅಂದರೆ ಕಲಂ 231 ಪ್ರಕಾರ ಅಭಿಯೋಜನೆಯ ಪರ ಸಾಕ್ಷಿ ಎವಿಡೆನ್ಸ್ ಫಾರ್ ಪ್ರಾಸಿಕ್ಯೂಷನ್. ನೆಕ್ಸ್ಟು ಕಲಂ 232 ನಿರಪರಾಧಿ ಎಂದು ತೀರ್ಮಾನ. ಅಕ್ವಿಟಲ್ ಅಭಿಯೋಜನೆಯ ಸಾಕ್ಷಿಯ ನಂತರ ಮತ್ತು ಆರೋಪಿಯ ವಿಚಾರಣೆ ಮಾಡಿದ ಮೇಲೆ ಮತ್ತು ವಾದ ವಿವಾದಗಳನ್ನು ಕೇಳಿದ ನಂತರ ಆಪಾದಿತನು ಅಪರಾಧ ಮಾಡಿದ್ದಾನೆ ಎಂದು ತೋರಿಸಲು ಸಾಕ್ಷ್ಯವಿಲ್ಲವೆಂದು ನ್ಯಾಯಾಧೀಶರು ಅಭಿಪ್ರಾಯಪಟ್ಟರೆ ಅಂಥ ಆರೋಪಿಯು ನಿರಪರಾಧಿ ಎಂದು ತೀರ್ಮಾನಿಸತಕ್ಕದ್ದು. ಕಲಂ 232 ನಿರಪರಾಧಿ ಎಂದು ತೀರ್ಮಾನ. ನೆಕ್ಸ್ಟ್ ಕಲಂ 233 ಪ್ರತಿರಕ್ಷಣೆಗೆ ತೊಡಗುವುದು. ಕಲಂ 233 ಪ್ರತಿರಕ್ಷಣೆಗೆ ತೊಡಗುವುದು. ಎಂಟರಿಂಗ್ ಅಪಾನ್ ಡಿಫೆನ್ಸ್. ಕಲಂ 232 ಪ್ರಕಾರ ಆರೋಪಿಯು ನಿರಪರಾಧಿ ಎಂದು ತೀರ್ಮಾನಿಸಲ್ಪಡದಿದ್ದರೆ ತನ್ನ ಪ್ರತಿರಕ್ಷಣೆಗೆ ಯಾವುದೇ ಸಾಕ್ಷಿಯನ್ನು ಒದಗಿಸಲು ಅವನಿಗೆ ಅವಕಾಶ ಕೊಡತಕ್ಕದ್ದು. ಆತನು ಯಾವುದೇ ಲಿಖಿತ ಹೇಳಿಕೆ ಕೊಟ್ಟರೆ ಅದನ್ನು ಆತನ ಪ್ರಕರಣದ ದಾಖಲೆಯಲ್ಲಿ ಇಟ್ಟುಕೊಳ್ಳತಕ್ಕದ್ದು. ಯಾವುದೇ ಸಾಕ್ಷಿ ದಾಸ್ತಾವೇಜು ಅಥವಾ ಯಾವುದೇ ವಸ್ತುವನ್ನು ಹಾಜರುಪಡಿಸಲು ಆದೇಶಿಸಬೇಕೆಂದು ಆರೋಪಿಯು ನ್ಯಾಯಾಲಯಕ್ಕೆ ವಿನಂತಿಸಿಕೊಂಡರೆ ಆ ಬಗ್ಗೆ ಆದೇಶಿಸಬಹುದು. ಆದರೆ ಅಂಥ ಅರ್ಜಿಯ ವಿಳಂಬ ಉದ್ದೇಶಕ್ಕಾಗಿ ಅಥವಾ ಸುಳ್ಳು ಅರ್ಜಿ ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟರೆ ನ್ಯಾಯಾಧೀಶರು ಅಂಥ ಅರ್ಜಿಯನ್ನು ತಿರಸ್ಕರಿಸಬಹುದು. ನೆಕ್ಸ್ಟು 234 ಕಲಂ 234 ವಾದ ಪ್ರತಿವಾದಗಳು ಆರ್ಗ್ಯುಮೆಂಟ್ಸ್. ಇದು ಕಲಂ 234 ವಾದ ಪ್ರತಿವಾದಗಳು ಆರ್ಗ್ಯುಮೆಂಟ್ಸ್. ಅಭಿಯೋಜಕನು ತನ್ನ ಕೊನೆಯ ವಾದವನ್ನು ಮಂಡಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸತಕ್ಕದ್ದು ಮತ್ತು ಆರೋಪಿತನು ತನ್ನ ವಾದವನ್ನು ಮಂಡಿಸಿ ಉತ್ತರಿಸತಕ್ಕದ್ದು. ಇಲ್ಲಿಗೆ ಅಭಿಯೋಜಕರು ಮತ್ತು ಆರೋಪಿಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲಸವು ಮುಕ್ತಾಯವಾದಂತೆ. ಸೊ ನೆಕ್ಸ್ಟು ಕಲಂ 235 ನಿರಪರಾಧಿ ಅಥವಾ ಅಪರಾಧಿ ಎಂದು ತೀರ್ಪು. ಜಡ್ಜ್ಮೆಂಟ್ ಆಫ್ ಅಕ್ವಿಟಲ್ ಆರ್ ಕನ್ವಿಕ್ಷನ್. ವಾದ ಪ್ರತಿವಾದಗಳನ್ನು ಕೇಳಿದ ನಂತರ ನ್ಯಾಯಾಧೀಶನು ಆ ಪ್ರಕರಣದ ತೀರ್ಪನ್ನು ಕೊಡತಕ್ಕದ್ದು. ಆರೋಪಿಯು ನಿರಪರಾಧಿ ಎಂದು ಕಂಡುಬಂದರೆ ಆತನನ್ನು ಬಿಡುಗಡೆ ಮಾಡಬೇಕು. ಒಂದು ವೇಳೆ ಅಪರಾಧಿ ಎಂದು ಕಂಡುಬಂದರೆ ಕಲಂ 360 ಪ್ರಕಾರ ಮುಂದುವರಿಯತಕ್ಕದ್ದು. ದಂಡನೆಯನ್ನು ವಿಧಿಸುವ ಮೊದಲು ಆಪಾದಿತನ ಹೇಳಿಕೆಯನ್ನು ಕೇಳಬೇಕಾಗುತ್ತದೆ. ಹಾಗೆ ಕೇಳದೆ ದಂಡನೆ ವಿಧಿಸಿದರೆ ಅದು ಕಾನೂನು ಸಮ್ಮತವಲ್ಲ ಹಾಗೂ ಆತನ ಹೇಳಿಕೆ ಕೇಳಿದ ನಂತರ ದಂಡನೆ ವಿಧಿಸಬೇಕು. ಕಲಂ 235 ನಿರಪರಾಧಿ ಅಥವಾ ಅಪರಾಧಿ ಎಂದು ತೀರ್ಪು. ನೆಕ್ಸ್ಟ್ ಕಲಂ 236 ಹಿಂದಿನ ಅಪರಾಧ ನಿರ್ಣಯ ಪ್ರೀವಿಯಸ್ ಕನ್ವಿಕ್ಷನ್ಸ್. ಸೊ ಆರೋಪಿಯು ಈ ಹಿಂದೆ ಅನೇಕ ಅಪರಾಧಗಳನ್ನು ಮಾಡಿ ದಂಡನೆಗೆ ಒಳಗಾಗಿದ್ದಾನೆಂದು ಅಭಿಯೋಜಕರು ಆಪಾದಿಸಿದರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನು ಮಾಡಬೇಕೆಂಬುದನ್ನು ಈ ಕಲಂ ಹೇಳುತ್ತದೆ. ಇದರ ಪ್ರಕಾರ ಆರೋಪಿಯು ಹಿಂದಿನ ಅಪರಾಧಗಳನ್ನು ಆಧರಿಸಬೇಕಿದ್ದರೆ ಸದ್ಯದ ಅವನ ಪ್ರಕರಣದಲ್ಲಿ ಕಲಂ 229 ಅಂದರೆ 229 ಏನು ಹೇಳುತ್ತೆ, ತಪ್ಪೊಪ್ಪಿಕೊಂಡ ಮೇಲೆ ಅಪರಾಧ ನಿರ್ಣಯ ಅಂತ ಹೇಳುತ್ತೆ. ಅಥವಾ 235 ನಿರಪರಾಧಿ ಅಥವಾ ಅಪರಾಧಿ ಎಂದು ತೀರ್ಪು ಅಂತ ಹೇಳ್ತಾರಲ್ಲ ಅದು. ಕಲಂ 229 ಅಥವಾ 235 ಪ್ರಕಾರ ಅವನನ್ನು ಅಪರಾಧಿ ಎಂದು ನಿರ್ಣಯಿಸಿರಬೇಕು. ಅನಂತರ ಈ ಕಲಮಿನಲ್ಲಿ ಹೇಳಿದ ವಿವಾದಗಳನ್ನು ಅನುಸರಿಸಬೇಕು. ಅಂದರೆ ಆತನ ಹಿಂದಿನ ಅಪರಾಧದ ಬಗ್ಗೆ ಅವನನ್ನು ಕೇಳಬೇಕು. ಅವನು ಅದಕ್ಕೆ ಒಪ್ಪದಿದ್ದರೆ ಆ ಬಗ್ಗೆ ಸಾಕ್ಷಿಯನ್ನು ತೆಗೆದುಕೊಳ್ಳತಕ್ಕದ್ದು ಮತ್ತು ಆ ವಿಷಯದ ಮೇಲೆ ನಿರ್ಣಯ ಕೊಡತಕ್ಕದ್ದು. ಹೀಗೆ ಸದ್ಯದ ಪ್ರಕರಣದಲ್ಲಿ ಆತನನ್ನು ಅಪರಾಧಿ ಎಂದು ತೀರ್ಮಾನಿಸಿದ ನಂತರವೇ ಹಿಂದಿನ ಅಪರಾಧಗಳ ಬಗ್ಗೆ ಮೊದಲಿನ ಅಪರಾಧಗಳ ಬಗ್ಗೆ ವ್ಯವಹರಣೆಯನ್ನು ಮುಂದುವರಿಸತಕ್ಕದ್ದು. ಅಂದರೆ ಕಲಂ 236 ಹಿಂದಿನ ಅಪರಾಧ ನಿರ್ಣಯ ಪ್ರೀವಿಯಸ್ ಕನ್ವಿಕ್ಷನ್. ನೆಕ್ಸ್ಟ್ ಕಲಂ 237 ನಿರಪರಾಧಿ ಅಥವಾ ಅಪರಾಧಿ ಎಂದು ತೀರ್ಪು. ಕಲಂ 199 ಪ್ರಕಾರ ಹೂಡಲಾದ ಪ್ರಕರಣದಲ್ಲಿ ಪ್ರಕ್ರಿಯೆ ಪ್ರೊಸೀಜರ್ ಇನ್ ಕೇಸಸ್ ಇನ್ಸ್ಟಿಟ್ಯೂಟೆಡ್ ಅಂಡರ್ ಸೆಕ್ಷನ್ 199(2). ಕಲಂ 199 ಪ್ರಕಾರ ಯಾವುದೇ ಒಂದು ಅಪರಾಧವನ್ನು ಗಮನಿಸಿ ಕ್ರಮ ಕೈಗೊಳ್ಳುವ ಒಂದು ಸತ್ರ ನ್ಯಾಯಾಲಯವು ದಂಡಾಧಿಕಾರಿಯು ನ್ಯಾಯಾಲಯದ ಮುಂದೆ ಪೊಲೀಸ್ ವರದಿಯ ಮೇಲಲ್ಲದೆ ದಾಖಲಿಸಲಾದ ವಾರೆಂಟ್ ಪ್ರಕರಣಗಳ ಆರೋಪ ವಿಚಾರಣೆಯ ಪ್ರಕ್ರಿಯೆಗೆ ಅನುಸಾರವಾಗಿ ಪ್ರಕರಣದ ಆರೋಪ ವಿಚಾರಣೆಯನ್ನು ಮಾಡಬೇಕಾಗುತ್ತದೆ. ಆದರೆ ಯಾವ ವಿರುದ್ಧ ಅಪರಾಧವನ್ನು ಮಾಡಿರುವಾಗ ಆರೋಪಿಸಲಾಗಿದೆಯೇ ಆ ವ್ಯಕ್ತಿಯನ್ನು ಸತ್ರ ನ್ಯಾಯಾಲಯವು ದಾಖಲಿಸಬೇಕಾದ ಕಾರಣಗಳಿಗಾಗಿ
ನಿರ್ದೇಶಿಸದ ಹೊರತು ಅಭಿಯೋಜನೆಯ ಪರವಾಗಿ ಸಾಕ್ಷಿಯಂತೆ ವಿಚಾರಣೆ ಮಾಡತಕ್ಕದ್ದು. ಈ ಪ್ರಕರಣದಲ್ಲಿಯ ಪ್ರತಿಯೊಂದು ಆರೋಪ ವಿಚಾರಣೆಯನ್ನು ಒಂದು ವೇಳೆ ಸಂಬಂಧಪಟ್ಟ ಪಕ್ಷಕಾರರು ಇಚ್ಛೆಪಟ್ಟರೆ ಅಥವಾ ನ್ಯಾಯಾಲಯವು ಹಾಗೆ ಮಾಡುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟರೆ ಗುಪ್ತವಾಗಿ ನಡೆಸತಕ್ಕದ್ದು. ಇಂಥ ಯಾವುದೇ ಪ್ರಕರಣದಲ್ಲಿ ನ್ಯಾಯಾಲಯವು ಎಲ್ಲ ಆರೋಪಿಗಳನ್ನು ಅಥವಾ ಅವರಲ್ಲಿ ಯಾವನೇ ಒಬ್ಬನನ್ನು ಬಿಡುಗಡೆ ಮಾಡಿದರೆ ಅಥವಾ ನಿರಪರಾಧಿ ಎಂದು ನಿರ್ಣಯಿಸುವುದಾದರೆ ಅಥವಾ ಅವರಲ್ಲಿ ಯಾವುದೇ ಒಬ್ಬ ಅಪರಾಧಿಯ ವಿರುದ್ಧ ಆಪಾದನೆಯನ್ನು ಮಾಡಲು ಯುಕ್ತ ಕಾರಣವಿಲ್ಲವೆಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟರೆ ಯಾರ ವಿರುದ್ಧ ಅಪರಾಧ ಮಾಡಿರುವನೆಂದು ಆಪಾದಿಸಲಾಗುತ್ತದೆಯೋ ಆ ವ್ಯಕ್ತಿಯನ್ನು ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಥವಾ ರಾಜ್ಯಪಾಲ ಅಥವಾ ಸಂಘ ರಾಜ್ಯ ಕ್ಷೇತ್ರದ ಆಡಳಿತಗಾರನ ಹೊರತಾಗಿ ಅವನು ಅಂಥ ಆಪಾದಿತನಿಗೆ ಮತ್ತು ಪ್ರತಿಯೊಬ್ಬ ಆಪಾದಿತರಿಗೆ ಏಕೆ ಪರಿಹಾರವನ್ನು ಕೊಡಬಾರದೆಂದು ಕಾರಣ ತೋರಿಸಲು ಬಿಡುಗಡೆ ಅಥವಾ ನಿರಪರಾಧಿ ಎಂಬ ಆದೇಶದ ಮೂಲಕ ನಿರ್ದೇಶಿಸಬಹುದು. ಹಾಗೆ ನಿರ್ದೇಶಿಸಲ್ಪಟ್ಟ ವ್ಯಕ್ತಿಯು ಹೇಳಲಾದ ಯಾವುದೇ ಕಾರಣಗಳನ್ನು ನ್ಯಾಯಾಲಯವು ದಾಖಲಿಸತಕ್ಕದ್ದು ಮತ್ತು ಪರ್ಯಾಲೋಚಿಸತಕ್ಕದ್ದು ಮತ್ತು ಅಂಥ ಆಪಾದನೆಯನ್ನು ಮಾಡಲು ಯುಕ್ತ ಕಾರಣವಿರಲಿಲ್ಲವೆಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟರೆ ದಾಖಲಿಸಬೇಕಾದ ಕಾರಣಗಳಿಗಾಗಿ Rs. 1,000ಕ್ಕಿಂತ ಹೆಚ್ಚಿಗೆಯಲ್ಲದಂತೆ ಅಂಥ ವ್ಯಕ್ತಿಯು ಆಪಾದಿತನಿಗೆ ಅಥವಾ ಪ್ರತಿಯೊಬ್ಬ ಆಪಾದಿತನಿಗೆ ಸಂದಾಯ ಮಾಡಬೇಕೆಂಬುದನ್ನೂ ಆದೇಶ ಮಾಡಬಹುದು. ಹೀಗೆ ಮೀಸಲಾದ ದಂಡವನ್ನು ದಂಡಾಧಿಕಾರಿಯು ವಿಧಿಸಿದ ದಂಡವನ್ನು ವಸೂಲಿ ಮಾಡುವಂತೆ ಮಾಡತಕ್ಕದ್ದು. ಹಾಗೆ ದಂಡವನ್ನು ಕೊಡುವಂತೆ ನಿರ್ದೇಶಿತನಾದ ವ್ಯಕ್ತಿಯು ಈ ಪ್ರಕರಣದ ಮೇರೆಗೆ ಮಾಡಲಾದ ಆರೋಪದ ಸಂಬಂಧದ ಯಾವುದೇ ದಿವಾಣಿ ಅಥವಾ ಆಪರಾಧಿಕ ಹೊಣೆಗಾರಿಕೆಯಿಂದ ವಿನಾಯಿತಿಗೊಳಿಸತಕ್ಕದ್ದಲ್ಲ. ಹಾಗೆ ದಂಡವನ್ನು ಆ ವ್ಯಕ್ತಿಯು ಕೊಟ್ಟ ನಂತರ ಆ ವಿಷಯಕ್ಕೆ ಸಂಬಂಧಪಟ್ಟ ಅವನ ವಿರುದ್ಧ ಇದ್ದ ನಂತರ ದಿವಾಣಿ ದಾವೆಯಲ್ಲಿ ಸಂದಾಯ ಮಾಡಬೇಕಾದ ಪರಿಹಾರದಲ್ಲಿ ಕಡಿಮೆ ಮಾಡತಕ್ಕದ್ದು. ಹಾಗೆ ದಂಡ ಕೊಡಬೇಕೆಂದು ನಿರ್ದೇಶಿತನಾದ ವ್ಯಕ್ತಿಯು ಅಷ್ಟರ ಮಟ್ಟಿಗೆ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮುಖವಾಗಿ ಮಾಡಬಹುದು. ಹಾಗೆ ದಂಡವನ್ನು ಕೊಡಬೇಕೆಂದು ನಿರ್ದೇಶಿತನಾದಾಗ ಮೇಲ್ಮನವಿ ಮಾಡುವ ಅವಧಿಯ ಮೊದಲು ಅಥವಾ ಮೇಲ್ಮನವಿ ಮಾಡಿದ್ದರೆ ಅದು ತೀರ್ಮಾನವಾಗುವವರೆಗೆ ಆ ದಂಡದ ಹಣವನ್ನು ವಸೂಲಿ ಮಾಡತಕ್ಕದ್ದಲ್ಲ. ಇದು ನಾವು ಈಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಸೆಷನ್ಸ್ ಪ್ರಕರಣದ ವಿಚಾರಣೆಯಲ್ಲಿ ಅನುಸರಿಸಬೇಕಾದ ವಿಧಾನಗಳು, ಅಂದರೆ ಸತ್ರ ವಿಚಾರಣೆಯಲ್ಲಿ ಅನುಸರಿಸಬೇಕಾದ ಪ್ರಕ್ರಿಯೆ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಮುಖ್ಯವಾಗಿ ಕಲಮುಗಳಾದ 225ರಿಂದ 237ರವರೆಗೆ ಬಹುಮುಖ್ಯವಾದ ಅಂಶಗಳನ್ನು ನೋಡಿದ್ವಿ ನಾವು. ಕಲಮ 225ರ ಪ್ರಕಾರ ಆರೋಪ ವಿಚಾರಣೆಗಳನ್ನು ಸರ್ಕಾರಿ ಪ್ರಾಸಿಕ್ಯೂಟರ್ ನಡೆಸಬೇಕು. ಟ್ರಯಲ್ ಟು ಬಿ ಕಂಡಕ್ಟೆಡ್ ಬೈ ಪಬ್ಲಿಕ್ ಪ್ರಾಸಿಕ್ಯೂಟರ್. ಕಲಮ 226ರ ಪ್ರಕಾರ ಅಭಿಯೋಜನೆಗಾಗಿ ಪ್ರಕರಣವನ್ನು ಮಂಡಿಸುವುದು. ಓಪನಿಂಗ್ ಕೇಸ್ ಫಾರ್ ಪ್ರಾಸಿಕ್ಯೂಷನ್. ಕಲಮ 227 ಬಿಡುಗಡೆ, ಡಿಸ್ಚಾರ್ಜ್. ಕಲಮ 228 ಆರೋಪದ ರಚನೆ. ಕಲಂ 229 ತಪ್ಪೊಪ್ಪಿಕೊಂಡ ಮೇಲೆ ಅಪರಾಧ ನಿರ್ಣಯ, ಕನ್ವಿಕ್ಷನ್ ಆನ್ ಪ್ಲೀ ಆಫ್ ಗಿಲ್ಟಿ. ಕಲಂ 230 ಅಭಿಯೋಜನೆಯ ಸಾಕ್ಷಿಗಾಗಿ ದಿನಾಂಕ, ಡೇಟ್ ಫಾರ್ ಪ್ರಾಸಿಕ್ಯೂಷನ್ ಎವಿಡೆನ್ಸ್. ಕಲಂ 231 ಅಭಿಯೋಜನೆಯ ಪರ ಸಾಕ್ಷ್ಯ. ನೆಕ್ಸ್ಟು ಕಲಂ 232 ನಿರಪರಾಧಿ ಎಂದು ತೀರ್ಮಾನ. ಕಲಂ 233 ಪ್ರತಿರಕ್ಷಣೆಗೆ ತೊಡಗುವುದು. ಕಲಂ 234 ವಾದ ಪ್ರತಿವಾದಗಳು. ಕಲಂ 235 ನಿರಪರಾಧಿ ಅಥವಾ ಅಪರಾಧಿ ಎಂದು ತೀರ್ಪು. ಕಲಂ 236 ಹಿಂದಿನ ಅಪರಾಧ ನಿರ್ಣಯ. ಕಲಂ 237 ನಿರಪರಾಧಿ ಅಥವಾ ಅಪರಾಧಿ ಎಂದು ತೀರ್ಪು. ಇಷ್ಟು ಬಹುಮುಖ್ಯವಾದ ಅಂಶಗಳು. ದಯವಿಟ್ಟು ಎಲ್ಲರೂ ಕೂಡ ಈ ಪಾಯಿಂಟ್ಗಳನ್ನ ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ತುಂಬ ಉಪಯುಕ್ತವಾದಂತಹ ಅಂಶಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.